ಯಾವ ಮಕ್ಕಳಿಗೆ ಎಕ್ಸಾಮಿನೇಷನ್ ಸ್ಟ್ರೆಸ್ ಇದ್ದರೆ, ಸೋಷಲ್ ಸ್ಟ್ರೆಸ್ ಇದ್ದರೆ, ಫಾದರ್ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಅಥವಾ ಏನು ಮನೇಲಿ ಗಲಾಟೆ ಏನಾದರೂ ಇದ್ದರೆ ಬೆಡ್ ವೆಟ್ಟಿಂಗ್ ಬರಲ್ಲ. ನನ್ನ ಹತ್ರ ಆಲ್ಮೋಸ್ಟ್ 600 ಮೇಲೆ 600 ಮೇಲೆ ಮಕ್ಕಳಿದೆ. ಸೊ ಆಲ್ಮೋಸ್ಟ್ 1/3 ಮಕ್ಕಳಿಗೆ ಅಂದರೆ 200 ಔಟ್ ಆಫ್ 600 ಮಕ್ಕಳಿಗೆ ಫ್ಯಾಮಿಲಿಗೆ ಬೆಡ್ ವೆಟ್ಟಿಂಗ್ ಸಮಸ್ಯೆ ಆಗಿರುತ್ತೆ. ಬಟ್ ಯಾವ ಮಕ್ಕಳಿಗೆ 10 ಇಯರ್ಸ್ ಇದ್ದರೆ ಅಥವಾ ಈವನ್ 8 to 10 ಇಯರ್ಸ್ ಇದ್ದರೆ ಇದು ಆಲ್ರೆಡಿ ಸ್ವಲ್ಪ ಲೇಟ್ ಆಯಿತು. ಕೆಲವು ಫ್ಯಾಮಿಲಿ ನನಗೆ ಹೇಳಿದ, ಇದು ರಜಾ ಟೈಮಿಗೆ ಔಟ್ ಆಫ್ ಬ್ಯಾಂಗ್ಳೂರ್ ಹೋಟೆಲಿಗೆ ಹೋಗುವಾಗ ಸಮಯ ರಾತ್ರಿಗೆ 3 ಬೆಡ್ಶೀಟ್ಸ್ ಕೇಳ್ತಾ ಇದ್ವಿ ಅವರು. ಕೆಲ ಮಕ್ಕಳ ತಂದೆ ತಾಯಿಗೆ ಏನು ವಿಚಾರ ಇರುತ್ತೆ, ಓಕೆ ಸ್ಕೂಲ್ ಸ್ವಲ್ಪ ಚೇಂಜ್ ಮಾಡಿದ ಅದರಲ್ಲಿ ಬೆಡ್ ವೆಟ್ಟಿಂಗ್ ಬಂದಿತ್ತು, ನೋ ಕನೆಕ್ಷನ್. ಓಕೆ ಜಾಗ ಚೇಂಜ್ ಆಯಿತು ಅದರಲ್ಲಿ ಬೆಡ್ ವೆಟ್ಟಿಂಗ್ಸ್ ಶುರುವಾಯಿತು, ನೋ ಕನೆಕ್ಷನ್, ರೈಟ್? ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ಬ್ರೈನ್. ಯಾವ ಪಾಪುಗೆ 30 ರಾತ್ರಿ ಬ್ಯಾಡ್ ಡ್ರೀಮ್ಸ್ ಬರುತ್ತೆ? ಹೌದು, ಆ ಥರ ಬರಲ್ಲ ಅಲ್ಲ, ರೈಟ್? ಈಗ ಬ್ಯಾಡ್ ಡ್ರೀಮ್ಸ್ ಇಸ್ರಾಯಿಲ್, ಗಾಜಾ, ಇರಾನ್ಗೆ ಬರುತ್ತೆ. ಅಲ್ಲಿ ಪ್ರತಿ ರಾತ್ರಿ ಬಾಂಬ್ಸ್ ಡ್ರಾಪಿಂಗ್ ಇದೆ. ಅಲ್ಲಿ ಮಕ್ಕಳಿಗೆ ಎಷ್ಟು ಟೆನ್ಷನ್ ಇರುತ್ತೆ. ನೈಟ್ ಟೈಮಿಗೆ ನಾನು ರೂಮಿಗೆ ಹೋಗುತ್ತೆ ಆ್ಯಂಡ್ ಟಕ್ ಮಾಡ್ತಾಯಿದ್ವಿ. ಅದು ಮಾಡಿದ ತಕ್ಷಣ ಯಾರಿಗೆ ಮೈಂಡ್ ಅಲರ್ಟ್ ಆಗುತ್ತೆ? ಫಾದರ್ ಮದರಿಗೆ. ಬಟ್ ಮಗುಗೆ ಮೈಂಡ್ ಅಲರ್ಟ್ ಆಗ್ತಾ ಇಲ್ಲ. ರಾತ್ರಿ ನೀರು ಕುಡಿಸಿದ್ರೆ ಅಲ್ವಾ ಸುಸ್ಸು ಮಾಡೋದು, ರಾತ್ರಿ ನೀರೇ ಕಡಿಮೆ ಕುಡಿಸ್ಬೇಕು ಅಥವಾ ನೀರನ್ನೇ ಕುಡಿಸ್ಬಾರ್ದು ಅಂತ ಅಂದ್ಕೊಳ್ಳೋದು ಎಷ್ಟು ಸರಿ? ಇಂಟರ್ನ್ಯಾಷನಲ್ ವಿಮೆನ್ ಡೇ, ಇಂಟರ್ನ್ಯಾಷನಲ್ ಮೆನ್ ಡೇ, ಎನ್ವೈರ್ಮೆಂಟ್ ಡೇ, ಎಲ್ಲ ಡೇ ಇದೆ ದಿವಸ. ಅದೇ ಥರ ಒಂದು ವರ್ಲ್ಡ್ ಬೆಡ್ ವೆಟ್ಟಿಂಗ್ ಡೇ ಇದೆ. ಬೆಡ್ಶೀಟ್ ವೆಟ್ ಆಗ್ತಾ ಇಲ್ಲ, ಬೆಡ್ ವೆಟ್ ಆಗ್ತಾ ಇಲ್ಲ, ಮ್ಯಾಟ್ರೆಸ್ ವೆಟ್ ಆಗ್ತಾ ಇಲ್ಲ, ಅಷ್ಟೇ. ಕೆಲವ್ರು ಹೇಳ್ತಾರೆ ಮಗು ಡೀಪ್ ಸ್ಲೀಪಿಗೆ ಹೋಗಿದೆ ಅಥವಾ ಗಾಢ ನಿದ್ದೆಗೆ ಹೋದಾಗ ಈ ರೀತಿ ಬೆಡ್ ವೆಟ್ಟಿಂಗ್ ಆಗುತ್ತೆ. ಮಗು ಕನ್ಸಲ್ಲಿ ಎಲ್ಲೋ ಹೊರಗಡೆ ಸುಸ್ಸು ಮಾಡ್ತಿದೆ ಅಂತ ಅನ್ಕೊಂಡು ಬೆಡ್ಡಲ್ಲಿ ಸುಸ್ಸು ಮಾಡ್ತಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನಾಗುತ್ತೆ, ರಾತ್ರಿಗೆ 9:10 ಗಂಟೆಗೆ ಫುಲ್ ಬ್ಯಾಟ್ರಿ ಡೌನ್ ಆಗುತ್ತೆ. ಒಂದ್ಸತಿ ಬ್ಯಾಟ್ರಿ ಡೌನ್ ಇದ್ರೆ ಅವರು ಡೀಪ್ ಸ್ಲೀಪಿಗೆ ಹೋಗುತ್ತೆ. ಡಾಕ್ಟರ್, ಇದು ಫ್ಯೂಚರಲ್ಲಿ ಸೀರಿಯಸ್ ಪ್ರಾಬ್ಲಮನ್ನು ಉಂಟು ಮಾಡ್ಬೋದಾ ಈಗ ಕೇರ್ಲೆಸ್ ಮಾಡಿದ್ವಿ ಅಂತ ಹೇಳಿದ್ರೆ? ಸೊ ಈ ಕಾಲಿಗೆ ಬೆಡ್ ವೆಟ್ಟಿಂಗ್ಗೆ ಈಸ್ ಡಿಫ್ರೆಂಟ್ ಪ್ರಾಬ್ಲಮ್ ಇದೆ. ನಮ್ಮದು ರಿಸರ್ಚ್ ಇದೆ, ಮೆಡಿಸಿನ್ ಅವೈಲೇಬಲ್ ಇದೆ ಆ್ಯಂಡ್ ವಿ ಕ್ಯಾನ್ ಕ್ಲಿಯರ್ ಇಟ್. ನೀನು ಹಾಸಿಗೆ ಒದ್ದೆ ಮಾಡ್ತೀಯ ಅಂತ ರಿಲೇಟಿವ್ಸ್ ಮುಂದೆ ಆಡ್ಕೊಳ್ಳೋದು, ಲೈಕ್ ಮನೆಗೆ ಯಾರಾದರೂ ಬಂದಾಗ ಅವ್ರ ಮುಂದೆ ಹೇಳೋದು, ಓಕೆ ಹಾಗಾದರೂ ಆ ಮಗು ಸರಿ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಅದು ಮಗುವಿನ ಮೇಲೆ ಹೇಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಬಹುದು ಅಂತ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಮಕ್ಕಳು ಬೆಡ್ ವೆಟ್ಟಿಂಗ್ ಮಾಡೋದು ಅಥವಾ ಹಾಸಿಗೆ ಒದ್ದೆ ಮಾಡೋದು ಕಾಮನ್ ಅಂತ ಪೇರೆಂಟ್ಸ್ ಅಂದ್ಕೊಂಡಿರ್ತಾರೆ. ಸಣ್ಣ ವಯಸ್ಸಲ್ಲಿ ಇದೆಲ್ಲ ಸಹಜವಾಗಿ ಇದ್ದೇ ಇರುತ್ತೆ ಅಂತ ಬಿಟ್ಬಿಡ್ತಾರೆ. ಆದರೆ ಯಾವ ಸಂದರ್ಭದಲ್ಲಿ ಬೆಡ್ ವೆಟ್ಟಿಂಗ್ ಮಾಡೋದು ಅಥವಾ ಹಾಸಿಗೆ ಒದ್ದೆ ಮಾಡುವಂಥದ್ದು ಒಂದು ಸೀರಿಯಸ್ ಪ್ರಾಬ್ಲಮ್ ಆಗಿರಬಹುದು. ಇದು ಒಂದು ಮಾನಸಿಕ ಸಮಸ್ಯೆ ಆಗಿರುತ್ತಾ ಅಥವಾ ದೈಹಿಕ ಸಮಸ್ಯೆ ಆಗಿರುತ್ತಾ? ಕಿಡ್ನಿಗೂ ಮತ್ತು ಈ ಒಂದು ಹಾಸಿಗೆ ಒದ್ದೆ ಮಾಡೋದಕ್ಕೂ ಯಾವ ರೀತಿಯಾದಂತಹ ಸಂಬಂಧ ಇದೆ? ಯಾವ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಾಗತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೌಮಿಲ್ ಗೌರ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಅಂಡ್ ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್, ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಮಾರತ್ಹಳ್ಳಿ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಈಗ ಬೆಡ್ ವೆಟ್ಟಿಂಗ್ ಅಥವಾ ಹಾಸಿಗೆ ಒದ್ದೆ ಮಾಡುವಂಥದ್ದು ಯೂಶ್ವಲಿ ನಾವು ಅಂದ್ಕೋತೀವಿ ಇದು ಕಾಮನ್ ಪ್ರಾಬ್ಲಮ್ ಸಣ್ಣ ವಯಸ್ಸಲ್ಲಿ ಅಂತ. ಆದರೆ ಇದು ಒಂದು ಹಂತದವರೆಗೆ ಕಾಮನ್ ಆಗಿರ್ಬೋದು. ಆದರೆ ಯಾವಾಗ ಇದ್ರ ಬಗ್ಗೆ ಪೇರೆಂಟ್ಸ್ ವರಿ ಮಾಡಬೇಕು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಡಾಕ್ಟರ್, ಹಾಗಿದ್ರೆ ಕಾಮನ್ ಆಗಿ ಎಷ್ಟು ವಯಸ್ಸಿನ ತನಕ ಮಕ್ಕಳು ಬೆಡ್ ವೆಟ್ಟಿಂಗ್ ಮಾಡಿದ್ರೆ ಅದು ಕಾಮನ್? ಯಾವ ವಯಸ್ಸು ಆದಮೇಲೆ ವರಿ ಮಾಡಬೇಕಾಗುತ್ತೆ ಅಂತ? ಭಾಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ. ಸೊ ನಾರ್ಮಲಿ 6ನೇ ವರ್ಷ ತನಕ ಮಕ್ಕಳಿಗೆ ಇದು ಬೆಡ್ ವೆಟ್ಟಿಂಗ್ ಸ್ವಂತ ರಾತ್ರಿಗೆ ಸ್ಟಾಪ್ ಆಗುತ್ತೆ. ಓಕೆ, ಇದು ನಮ್ದು ಪ್ರಕೃತಿ ಪ್ರಕಾರ ಇದೆ. ಅದರ ಸ್ವಂತ ಬರುತ್ತೆ, ನಮ್ಗೆ ಏನು ಮಾಡಕ್ಕೆ ಅವಶ್ಯಕ ಏನಿಲ್ಲ. ಬಟ್ ಮಕ್ಕಳಲ್ಲೂ ಕಾಮನ್ ಆಗಿ ಹಂಗೆ ಇರುತ್ತೆ. 6ನೇ ವರ್ಷ ಆದ್ಮೇಲೆ ಮಕ್ಕಳಿಗೆ ಇದು ಸಮಸ್ಯೆ ಇದ್ರೆ ಸ್ವಲ್ಪ ಕಷ್ಟ ಇದೆ. ಏನರ್ಥ, ಮೆಲ್ಲೆ ಇದು ಮಕ್ಕಳಿಗೆ ಮೈಂಡಿಗೆ ಸ್ವಲ್ಪ ಪ್ರೆಷರ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಮೆಡಿಕಲ್ ಸೈನ್ಸ್ ಪ್ರಕಾರ 6 ಇಯರ್ಸ್ ಆದಮೇಲೆ ಸ್ವಲ್ಪ ಚಿಕಿತ್ಸೆ ಶುರು ಮಾಡಿ ಅವಶ್ಯಕ ಇರುತ್ತೆ. ಬಟ್ ಯಾವ ಮಕ್ಕಳಿಗೆ 10 ಇಯರ್ಸ್ ಇದ್ದರೆ ಅಥವಾ ಈವನ್ 8 to 10 ಇಯರ್ಸ್ ಇದ್ದರೆ ಇದು ಆಲ್ರೆಡಿ ಸ್ವಲ್ಪ ಲೇಟ್ ಆಯಿತು. ಸೊ ಆ ಟೈಮಿಗೆ ಟ್ರೀಟ್ಮೆಂಟ್ ಶುರು ಮಾಡಿದರೆ ಏನಾಗುತ್ತೆ, ಲಾಂಗ್ ಟ್ರೀಟ್ಮೆಂಟ್ ಅವಶ್ಯಕ ಇರುತ್ತೆ. 6 ಇಯರ್ಸ್ ಆದಮೇಲೆ ಶುರು ಮಾಡಿದರೆ ಸ್ವಲ್ಪ ಶಾರ್ಟ್ ಟ್ರೀಟ್ಮೆಂಟಿಗೆ ಕ್ಲಿಯರ್ ಆಗುತ್ತೆ. ಅದು ಪ್ರಕಾರ ಎಷ್ಟು ಬೇಗ ಶುರು ಮಾಡಿದ್ರೆ ಬೆಟರ್ ಇರುತ್ತೆ. ಬಟ್ 6ನೇ ವರ್ಷ ತನಕ ಟ್ರೀಟ್ಮೆಂಟ್ ಮಾಡಕ್ಕೆ ಅವಶ್ಯಕ ಏನಿಲ್ಲ. ಓಕೆ, ಸೊ 6 ವರ್ಷ ತನಕ ಅದು ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಅದಾದ್ಮೇಲೆ
ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ, ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಅಂತ. ಹಾಗಿದ್ರೆ ಈ ಮಕ್ಕಳು ಬೆಡ್ ವೆಟ್ಟಿಂಗ್ ಮಾಡೋದಕ್ಕೆ ಅಥವಾ ಹಾಸಿಗೆ ಒದ್ದೆ ಮಾಡೋದಕ್ಕೆ ಮುಖ್ಯ ಕಾರಣಗಳು ಏನು ಅಂತ? ಸೊ 2 ಮೇನ್ ರೀಸನ್ಸ್ ಇರುತ್ತೆ. ಫಸ್ಟ್ ಇದು ಕೆಲ ಮಕ್ಕಳಿಗೆ ಮೂತ್ರಕೋಶ ಚಿಕ್ಕ ಇರುತ್ತೆ. ಮೂತ್ರಕೋಶ ಚಿಕ್ಕ ಇರುತ್ತೆ, ಏನಾಗುತ್ತೆ, ಅವರ ಪೂರ್ತಿ ರಾತ್ರಿಗೆ ಯೂರಿನ್ ಕಲೆಕ್ಟ್ ಮಾಡೋಕ್ಕಾಗಲ್ಲ. ನಮ್ದು ಎಲ್ಲ ಮನುಷ್ಯಗೆ ಏಜ್ ಪ್ರಕಾರ ಒಂದು ಮೂತ್ರಕೋಶಿಗೆ ಸ್ವಲ್ಪ ಕೆಪಾಸಿಟಿ ಬರುತ್ತೆ. ಕೆಪಾಸಿಟಿ ಅಂದರೆ ಹೋಲ್ಡಿಂಗ್ ಕೆಪಾಸಿಟಿ, ಅಂದರೆ ಎಷ್ಟು ಯೂರಿನ್ ಕಲೆಕ್ಟ್ ಮಾಡಿ ಆಗುತ್ತೆ. ಕೆಲ ಮಕ್ಕಳಿಗೆ ಏನಾಗುತ್ತೆ, ಏಜ್ ಜಾಸ್ತಿ ಆಯಿತು 6 ವರ್ಷ 7 ವರ್ಷ, ಬಟ್ ಅವರ ಮೂತ್ರಕೋಶ ಸ್ವಲ್ಪ ಚಿಕ್ಕ ಇರುತ್ತೆ. ಮೂತ್ರಕೋಶ ಚಿಕ್ಕಿದ್ರೆ ರಾತ್ರಿಗೆ ಪದೇ ಪದೇ ಯೂರಿನ್ ಲೀಕ್ ಆಗುತ್ತೆ. ಅದು ಸೇಮ್ ಸಮಸ್ಯೆ ಎಲ್ಲ ಮಕ್ಕಳಿಗೆ ಡೇ ಟೈಮಿಗೆ ಇರುತ್ತೆ. ಡೇ ಟೈಮ್ ಅಂದರೆ ಅವರ ಸ್ಕೂಲಿಗೆ ಹೋಗುವಾಗ ಸಮಯ, ಪ್ರತಿ ಲೆಕ್ಚರ್ ಅಥವಾ ಪೀರಿಯಡ್ಸ್ ಆದಮೇಲೆ ಪದೇ ಪದೇ ಯೂರಿನ್ ಹೋಗುತ್ತೆ. ಬಟ್ ಡೇ ಟೈಮಿಗೆ ಅಷ್ಟೇ ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ತಂದೆ ತಾಯಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಏನು ಅನ್ಸುತ್ತೆ, ಓಕೆ ಪಾಪ ಮಕ್ಕಳಿದೆ, ನೀರು ಕೊಟ್ಟರೆ ಆದಮೇಲೆ ನ್ಯಾಚುರಲ್ ಯೂರಿನ್ ಹೋಗುತ್ತೆ. ಬಟ್ ರಾತ್ರಿಗೆ ಸಮಸ್ಯೆ ಸ್ವಲ್ಪ ಎವಿಡೆಂಟ್ ಆಗುತ್ತೆ. ಅಂದರೆ ರಾತ್ರಿಗೆ ಸ್ವಲ್ಪ ನಿದ್ರಾ ಡಿಸ್ಟರ್ಬ್ ಇದ್ದರೆ ಅವರ ಕಷ್ಟ ಬರುತ್ತೆ. ಸೊ ಮೂತ್ರಕೋಶ ಚಿಕ್ಕಿದ್ರೆ ಇದು ಸಮಸ್ಯೆ ಬರುತ್ತೆ. ಸೆಕೆಂಡ್, ಕೆಲ ಮಕ್ಕಳಿಗೆ ಏನಾಗುತ್ತೆ, ಕಿಡ್ನಿ ರಾತ್ರಿಗೆ ಜಾಸ್ತಿ ಯೂರಿನ್ ಡೆವಲಪ್ ಮಾಡ್ತಾ ಇದ್ವಿ. ನಾರ್ಮಲಿ ನಿದ್ರಾ ಬಂದರೆ ಆದಮೇಲೆ ನಮ್ದು ಕಿಡ್ನಿಗೆ ಸ್ವಲ್ಪ ಯೂರಿನ್ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ. ಸೊ ನಿದ್ರಾ ಬಂದಾಗ ಸಮಯ ನಮ್ದು ಹೃದಯಗತಿ ಸ್ವಲ್ಪ ಸ್ಲೋ ಆಗುತ್ತೆ, ನಮ್ದು ಬ್ರೀದಿಂಗ್ ರೇಟ್ ಸ್ವಲ್ಪ ಸ್ಲೋ ಆಗುತ್ತೆ, ನಮ್ದು ಬಾಡಿ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಆ ಥರ ನಮ್ದು ಕಿಡ್ನಿ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಬಟ್ ಕೆಲ ಮಕ್ಕಳಿಗೆ ಏನಾಗುತ್ತೆ, ಆಫ್ಟರ್ ಸ್ಲೀಪಿಂಗ್ ಆಲ್ಸೋ ಯೂರಿನ್ ಜಾಸ್ತಿ ಡೆವಲಪ್ ಆಗುತ್ತೆ. ಅದು ಎಕ್ಸ್ಟ್ರಾ ಯೂರಿನ್ ರಿಲ್ಯಾಕ್ಸ್ ಆಗಿರಲ್ಲ ಅವ್ರಿಗೆ. ಸೊ ಜಾಸ್ತಿ ಯೂರಿನ್ ಲೈಕ್ ಅ ವಾಟರ್ ಫಾಲ್ ಮೂತ್ರಕೋಶ ಡೈರೆಕ್ಷನ್ಗೆ ಹೋಗುತ್ತೆ. ಅಂಡ್ ಮೂತ್ರಕೋಶಿಗೆ ಕಲೆಕ್ಟ್ ಮಾಡಕ್ಕೆ ಆಗಲ್ಲ, ಪದೇ ಪದೇ ಯೂರಿನ್ ಬರುತ್ತೆ. ಇದು 2 ಮೇನ್ ರೀಸನ್ಸ್ ಇದೆ. ಒಂದು ಇದು ಮೂತ್ರಕೋಶ ಚಿಕ್ಕ, ಸೆಕೆಂಡ್ ಇದು ಸಮಸ್ಯೆ, ಅಂಡ್ ಮೂರನೇ ಜೆನೆಟಿಕ್ಸ್ ಅಂದ್ರೆ ಅನುವಾಂಶಿಕ. ಸೊ ನನ್ನ ಹತ್ರ ಆಲ್ಮೋಸ್ಟ್ 600 ಮೇಲೆ 600 ಮೇಲೆ ಮಕ್ಕಳಿದೆ. ಸೊ ಆಲ್ಮೋಸ್ಟ್ 1/3 ಮಕ್ಕಳಿಗೆ, ಅಂದರೆ 200 ಔಟ್ ಆಫ್ 600 ಮಕ್ಕಳಿಗೆ ಫ್ಯಾಮಿಲಿಗೆ ಬೆಡ್ ವೆಟ್ಟಿಂಗ್ ಸಮಸ್ಯೆ ಆಗಿರುತ್ತೆ. ಸೊ ಇದು ಅನುವಾಂಶಿಕ ಮೂರನೇ ರೀಸನ್ ಇದೆ. ಸೊ ದೀಸ್ ಆರ್ ದ 3 ಮೇನ್ ರೀಸನ್ಸ್. ಓಕೆ. ಹಾಗಿದ್ರೆ ಹೆಚ್ಚಾಗಿ ಯಾವೆಲ್ಲ ರೀಸನ್, ಈಗ ನೀವು 3 ಮೇನ್ ರೀಸನ್ ಅಂತ ಹೇಳಿದ್ರಿ, ಹೆಚ್ಚಿನ ಮಕ್ಕಳಲ್ಲಿ ಯಾವ ರೀಸನ್ ಇಂದ ಆಗಿರುತ್ತೆ ಅಂತ? ಸೊ ಮೂತ್ರಕೋಶ ಚಿಕ್ಕ, ಸಣ್ಣ ಮೂತ್ರಕೋಶ ಇದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಆಲ್ಮೋಸ್ಟ್ 75% ಮಕ್ಕಳಿಗೆ ಮೂತ್ರಕೋಶ ಸಣ್ಣ ಇದ್ರೆ ಹಂಗೆ ಬರುತ್ತೆ. ಓಕೆ. ಸೊ ಸಿಂಪ್ಟಮ್ಸ್ ಬೇರೆ ಏನಾದರೂ ಇದ್ರ ಜೊತೆಗೆ ಆ್ಯಡ್ ಆನ್ ಆಗುತ್ತಾ? ಯಾಕಂತ ಹೇಳಿದ್ರೆ ಬೆಡ್ ವೆಟ್ಟಿಂಗ್ ಮಾಡೋದು ಒಂದು, ಅದರ ಜೊತೆಗೆ ಬೇರೆ ಯಾವುದಾದ್ರೂ ಗುಣಲಕ್ಷಣಗಳು ಒಟ್ಟಿಗೆ ಇದ್ದಾಗ ವರಿ ಮಾಡಬೇಕಾ ಹೇಗೆ ಅಂತ? ಅವ್ರದ್ದು ಬಿಹೇವಿಯರಲ್ ಚೇಂಜಸ್ ಅಥವಾ ಆ ಥರ ಏನಾದರೂ ಇರುತ್ತಾ ಹೇಗೆ? ಕರೆಕ್ಟ್. ಸೊ ಏನಾಗುತ್ತೆ, ಇದು ಮಕ್ಕಳಿಗೆ ಬೆಡ್ ವೆಟ್ಟಿಂಗ್ ಅನ್ಕರೆಕ್ಟೆಡ್ ಅಥವಾ ಸಾಲ್ವ್ ಇದ್ರೆ ಹೋದರೆ ಅವರ ಬಹಳ ಬೇಜಾರಾಗುತ್ತೆ. ನೈಟ್ ನಿದ್ರಾ ಕಂಪ್ಲೀಟ್ ಇಲ್ಲದೆ ಹೋದರೆ ಡೇ ಟೈಮಿಗೆ ಸ್ವಲ್ಪ ಸುಸ್ತೆ ಇರುತ್ತೆ. ರಿಲೇಟಿವ್ಸ್ ಮನೆ ಹೋಗುವಾಗ ಸಮಯ ಬಹಳ ಫೀಲಿಂಗ್ ಇರುತ್ತೆ. ನೈಟ್ ಔಟ್ ಮಾಡೋಕ್ಕಾಗಲ್ಲ. ಸ್ಲೀಪ್ ಓವರ್ಸ್ ಈಗ ಒಂದು ಹೊಸ ಶುರು ಆಯಿತು ನಮ್ಮದು ಬ್ಯಾಂಗ್ಳೂರಿಗೆ. ಸ್ಲೀಪ್ ಓವರ್ ಮಾಡೋಕ್ಕಾಗಲ್ಲ. ಈಗ ಸಮರ್ ಸೀಸನ್ ಇದೆ, ಹಿಂಗೆ ಔಟ್ ಆಫ್ ಸ್ಟೇಷನ್ ಲೀವ್ಸ್ ಅಥವಾ ಹಾಲಿಡೇಸ್ ಹೋಗುವಾಗ ಸಮಯ ಕಷ್ಟ ಇರುತ್ತೆ. ರಜೆ ಸಮಯದಲ್ಲಿ ಹೊರಗಡೆ ಹೋಗಿ ಸುತ್ತಾಡೋದಕ್ಕೆ ಅಲ್ಲಿ ಸ್ಟೇ ಆಗಬೇಕಾದ್ರೆ ಸಮಸ್ಯೆ ಆಗುತ್ತೆ. ಕೆಲ ಫ್ಯಾಮಿಲಿ ನನಗೆ ಹಿಡಿದ ಇದು ರಜಾ ಟೈಮಿಗೆ ಔಟ್ ಆಫ್ ಬ್ಯಾಂಗ್ಳೂರ್ ಹೋಟೆಲಿಗೆ ಹೋಗುವಾಗ ಸಮಯ ರಾತ್ರಿಗೆ 3 ಬೆಡ್ ಶೀಟ್ಸ್ ಕೇಳ್ತಾ ಇದ್ವಿ ಅವರು. ಸೊ 3 ಬೆಡ್ ಶೀಟ್ಸ್ ಚೇಂಜ್ ಆಗುತ್ತೆ. ಆ ಥರ ಇಂಡೈರೆಕ್ಟ್ ಪ್ರಾಬ್ಲಮ್ಸ್ ಅಂಡ್ ದಟ್ ಆಲ್ ಅಫೆಕ್ಟ್ಸ್ ದೆಮ್. ಆದರೆ ತುಂಬ ಜನ ಈಗ ಕಾರಣಗಳು ಅಂತ ಬಂದಾಗ ಮೇ ಬಿ ಇದು ಎಮೋಷನಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮೆಂಟಲ್ ಪ್ರಾಬ್ಲಮ್ ಆಗಿರ್ಬೋದು ಅಂತ ಪೇರೆಂಟ್ಸ್ ಅಂದರೆ ಅಂದ್ಕೊಂಡಿರ್ತಾರೆ. ಬಟ್ ನೀವು ಹೇಳಿದ್ಮೇಲೆ ಗೊತ್ತಾಯಿತು ಅದು ಮೆಂಟಲ್ ಪ್ರಾಬ್ಲಮ್ ಅಲ್ಲ, ಫಿಸಿಕಲ್ ಪ್ರಾಬ್ಲಮ್, ಅಂದರೆ ದೇಹದ ಒಳಗೆ ಇರುವಂಥ ಒಂದು ಸಮಸ್ಯೆನೇ ಆಗಿರುತ್ತೆ ಅಂತ. ಆದ್ರೆ ಇದು ಮೆಂಟಲ್ ಪ್ರಾಬ್ಲಮ್ ಇಲ್ವಾ, ಇದು ಸೈಕಲಾಜಿಕಲ್ ಇಲ್ವಾ, ಇದು ಮೆದುಳು ಸಂಬಂಧಿ ಪ್ರಾಬ್ಲಮ್ ಇಲ್ವಾ, ಅದು ಮೋಸ್ಟ್ ಕಾಮನ್ ವಿಚಾರ ಇದೆ ನಮ್ದು ಸೊಸೈಟಿಗೆ. ಬಟ್ ಇದು ಮೈಂಡ್ ಸಂಬಂಧಿ ಪ್ರಾಬ್ಲಮ್ ಏನಿಲ್ಲ. ಯಾವ ಮಕ್ಕಳಿಗೆ ಎಕ್ಸಾಮಿನೇಷನ್ ಸ್ಟ್ರೆಸ್ ಇದ್ರೆ, ಸೋಷಲ್ ಸ್ಟ್ರೆಸ್ ಇದ್ರೆ, ಫಾದರ್ ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಅಥವಾ ಏನೋ ಮನೆಯಲ್ಲೇ ಗಲಾಟೆ ಏನಾದ ಇದ್ರೆ ಬೆಡ್ ವೆಟ್ಟಿಂಗ್ ಬರಲ್ಲ. ನೋ ಕನೆಕ್ಷನ್. ಕೆಲ ಮಕ್ಕಳ ತಂದೆ ತಾಯಿಗೆ ಏನು ವಿಚಾರ ಇರುತ್ತೆ, ಓಕೆ ಸ್ಕೂಲ್ ಸ್ವಲ್ಪ ಚೇಂಜ್ ಮಾಡಿದ ಅದರಲ್ಲಿ ಬೆಡ್ ವೆಟ್ಟಿಂಗ್ ಬಂದಿತ್ತು, ನೋ ಕನೆಕ್ಷನ್. ಓಕೆ ಜಾಗ ಚೇಂಜ್ ಆಯಿತು ಅದರಲ್ಲಿ ಬೆಡ್ ವೆಟ್ಟಿಂಗ್ಸ್ ಶುರು ಆಯಿತು, ನೋ ಕನೆಕ್ಷನ್, ರೈಟ್? ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ಬ್ರೈನ್.
ಓಕೆ ವೆರಿ ಗುಡ್ ಓಕೆ. ಕ್ವೆಶ್ಚನ್. ಸೊ ಆ ರೀತಿಯಾದಂಥ ಕನೆಕ್ಷನ್ ಇಲ್ಲ, ಇದು ಒಂದು ಮಿತ್ ಅಂತಾನೆ ಹೇಳ್ಬೋದಲ್ವಾ ಡಾಕ್ಟರ್? ಯಾಕಂತ ಹೇಳಿದ್ರೆ ಕೆಲವ್ರು ಹೇಳ್ತಾರೆ ಮಗು ಡೀಪ್ ಸ್ಲೀಪಿಗೆ ಹೋಗಿದೆ ಅಥವಾ ಗಾಢ ನಿದ್ದೆಗೆ ಹೋದಾಗ ಈ ರೀತಿ ಬೆಡ್ ವೆಟ್ಟಿಂಗ್ ಆಗುತ್ತೆ, ಮಗು ಕನ್ಸಲ್ಲಿ ಎಲ್ಲೋ ಹೊರಗಡೆ ಸುಸ್ಸು ಮಾಡ್ತಿದೆ ಅಂತ ಅನ್ಕೊಂಡು ಬೆಡ್ಡಲ್ಲಿ ಸುಸ್ಸು ಮಾಡ್ತಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ದೇರ್ ಇಸ್ ನೋ ಕನೆಕ್ಷನ್ ವಿತ್ ದ್ಯಾಟ್ ಆಲ್ಸೋ, ರೈಟ್? ಆ ಥರ ಏನಿಲ್ಲ. ಆ್ಯಂಡ್ ಅದರಲ್ಲಿ ವಿ ಹ್ಯಾವ್ ಟು ಥಿಂಕ್ ಫ್ರಾಮ್ ಮೆಡಿಕಲ್ ಆ್ಯಂಗಲ್. ಆ್ಯಂಡ್ ಮೆಡಿಕಲ್ ಸೈನ್ಸ್ ಪ್ರಕಾರ ಮಕ್ಕಳಿಗೆ ಇದು ಪ್ರಾಬ್ಲಮ್ ಮೂತ್ರಕೋಶ ಸಂಬಂಧಿ ಅಥವಾ ಕಿಡ್ನಿ ಸಂಬಂಧಿ ಸಮಸ್ಯೆ. ಓಕೆ ಓಕೆ. ಹಾಗಾಗಿ ಡೀಪ್ ಸ್ಲೀಪಿಗೆ ಹೋದ್ರೆ ಅಥವಾ ಭಯ ಆದ್ರೆ, ಆಂಗ್ಸೈಟಿ ಅಂಡ್ ಬ್ಯಾಡ್ ಡ್ರೀಮ್ಸ್ ಎಲ್ಲ ನಂದೇದಾಗಿ ಸಡನ್ ರಾತ್ರಿಗೆ ಬ್ಯಾಡ್ ಡ್ರೀಮ್ಸ್ ಬರುತ್ತೆ. ಸೊ ಐ ವಿಲ್ ಆಸ್ಕ್ ಅ ರಿವರ್ಸ್ ಕ್ವೆಶ್ಚನ್. ಯಾವ ಪಾಪುಗೆ 30 ರಾತ್ರಿ ಬ್ಯಾಡ್ ಡ್ರೀಮ್ಸ್ ಬರುತ್ತೆ? ಹೌದು, ಆ ಥರ ಬರಲ್ಲ ಅಲ್ಲೇ, ರೈಟ್? ಈಗ ಬ್ಯಾಡ್ ಡ್ರೀಮ್ಸ್ ಇಸ್ರಾಯಿಲ್, ಗಾಜಾ, ಇರಾನ್ಗೆ ಬರುತ್ತೆ. ಅಲ್ಲಿ ಪ್ರತಿ ರಾತ್ರಿ ಬಾಂಬ್ಸ್ ಡ್ರಾಪಿಂಗ್ ಇದೆ. ಅಲ್ಲಿ ಮಕ್ಕಳಿಗೆ ಎಷ್ಟು ಟೆನ್ಷನ್ ಇರುತ್ತೆ, ಕರೆಕ್ಟ್? ಬಟ್ ಆ ಥರ ಏನಿಲ್ಲ. ಸೊ ಇದು ಬ್ಯಾಡ್ ಡ್ರೀಮ್ ಸಂಬಂಧಿ ಏನಿಲ್ಲ, ಇದು ಡೀಪ್ ಸ್ಲೀಪ್ ಸಂಬಂಧಿ ಏನಿಲ್ಲ. ಆ್ಯಂಡ್ ಒನ್ ಮೋರ್ ರೀಸನ್ ಐ ವಿಲ್ ಗಿವ್ ಯು. ನಮ್ದು ಮಕ್ಕಳಿಗೆ ಡೀಪ್ ಸ್ಲೀಪ್ ಬಹಳ ಕಾಮನ್ ಇದೆ. ಬಿಕಾಸ್ ಡೇ ಟೈಮ್ ಅವರ ಫುಲ್ ಆಕ್ಟಿವ್ ಆಗಿರ್ತಾರೆ, ಓಡಾಡ್ಕೊಂಡಿರ್ತಾರೆ. ಅಂಡ್ ಸ್ಟಡಿಂಗ್, ಪ್ಲೇಯಿಂಗ್ ಅಷ್ಟೇ. ಸೊ ಏನಾಗುತ್ತೆ, ರಾತ್ರಿಗೆ 9:10 ಗಂಟೆಗೆ ಫುಲ್ ಬ್ಯಾಟ್ರಿ ಡೌನ್ ಆಗುತ್ತೆ. ಒಂದ್ಸತಿ ಬ್ಯಾಟ್ರಿ ಡೌನ್ ಇದ್ರೆ ಅವರು ಡೀಪ್ ಸ್ಲೀಪಿಗೆ ಹೋಗುತ್ತೆ. ಆ್ಯಂಡ್ ಡೀಪ್ ಸ್ಲೀಪ್ ಬಂದಾಗ ಸಮಯ ನಮ್ದು ಜ್ಞಾನೇಂದ್ರಿಯ ಆರ್ ಇಂದ್ರಿಯಗಳು, ರೈಟ್? ಸೆನ್ಸ್ ಆರ್ಗನ್ಸ್ ಎಲ್ಲ ಇಂದ್ರಿಯಗಳು ಸ್ವಲ್ಪ ಸ್ವಿಚ್ ಆಫ್ ಮೋಡಿಗೆ ಹೋಗುತ್ತೆ, ರಿಲ್ಯಾಕ್ಸ್ ಮೋಡಿಗೆ ಹೋಗ್ಬಿಡ್ತವೆ. ಸ್ವಿಚ್ ಆಫ್ ಮೀನ್ಸ್ ಸ್ವಿಚ್ ಆಫ್. ಐ ಗಿವ್ ಎನ್ ಎಕ್ಸಾಂಪಲ್. ಈಗ ವಿ ಹ್ಯಾವ್ ಒನ್ ಜ್ಞಾನೇಂದ್ರಿಯ ಏನು, ಲಿಸ್ನಿಂಗ್, ಆಡಿಯೋ, ರೈಟ್? ಆರ್ ಕಿವಿ. ಈಗ ಫ್ಯಾಮಿಲಿಗೆ ಫಾದರ್, ಮದರ್, ಮಕ್ಕಳಿದೆ, ತಂದೆ ತಾಯಿ ಬಾಪು. ನೈಟ್ ಟೈಮಿಗೆ ನಾನು ರೂಮಿಗೆ ಹೋಗುತ್ತೆ ಆ್ಯಂಡ್ ಟಕ್ 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 ಮಾಡ್ತಾ ಇದ್ವಿ. ಅದು ಮಾಡಿದ ತಕ್ಷಣ ಯಾರಿಗೆ ಮೈಂಡ್ ಅಲರ್ಟ್ ಆಗುತ್ತೆ? ಫಾದರ್, ಮದರಿಗೆ. ಬಟ್ ಮಗುಗೆ ಮೈಂಡ್ ಅಲರ್ಟ್ ಆಗ್ತಾ ಇಲ್ಲ. ಬಿಕಾಸ್ ಮಕ್ಕಳು ನಾರ್ಮಲಿ ಡೀಪ್ ಸ್ಲೀಪರ್ಸ್ ಇರುತ್ತೆ. ಓಕೆ, ಬೇಗ ಎಚ್ಚರ ಆಗಲ್ಲ. ಆ ಡಿಸ್ಟರ್ಬೆನ್ಸ್ ಪೇರೆಂಟ್ಸಿಗೆ ಆಗುತ್ತೆ, ಬಟ್ ಮಕ್ಕಳಿಗೆ ಬರಲ್ಲ. ಸೆಕೆಂಡ್ ಎಕ್ಸಾಂಪಲ್, ಈಗ ಸೇಮ್ ಫಾದರ್, ಮದರ್, ಮಕ್ಕಳಿದೆ. ನಾನು ಹೋಗಿದ್ರೆ ಆ್ಯಂಡ್ ಸ್ವಲ್ಪ ಲೈಟ್ ಟಚ್ 3 ಜನಗೆ ಟಚ್ ಮಾಡ್ತೀವಿ. ಯಾರಿಗೆ ಅರ್ಥ ಆಗುತ್ತೆ? ದೊಡ್ಡವ್ರಿಗೆ ಆಗೋದು, ಮಕ್ಕಳಿಗೆ, ಪೇರೆಂಟ್ಸಿಗೆ ಆಗೋದು. ಏನರ್ಥ? ನಮ್ದು ಇಂದ್ರಿಯಗಳು ಸ್ವಿಚ್ ಆಫ್ ಆಯಿತು. ಆ ಥರ ನಮ್ದು ಮೂತ್ರಕೋಶಿಗೆ ಯೂರಿನ್ ರೆಡಿ ಇದೆ. ಯೂರಿನ್ ರೆಡಿ ಇದ್ರೆ ನಮ್ದು ಬ್ರೈನಿಗೆ ಇನ್ಫಾರ್ಮೇಶನ್ ಬರುತ್ತೆ. ಆದ್ಮೇಲೆ ನಮ್ದು ನ್ಯಾಚುರಲಿ ಬಾತ್ರೂಮ್ ಹೋಗುತ್ತೆ. ಈಗ ಆ ಥರ ನಮ್ದು ಬ್ರೈನ್ ಸಿಗ್ನಲ್ಸ್ ಸ್ವಿಚ್ ಆಫ್, ಮೂತ್ರಕೋಶಿಗೆ ಸಿಗ್ನಲ್ ಸ್ವಿಚ್ ಆಫ್ ಆಗುತ್ತೆ. ಸೊ ಇದು ಮಕ್ಕಳ ಮಿಸ್ಟೇಕ್ ಏನಿಲ್ಲ, ಮಕ್ಕಳ ಮಿಸ್ಟೇಕ್ ಏನೂ ಅಲ್ಲ. ಓಕೆ, ಕ್ಲಿಯರ್ ಆಯ್ತು? ಹೌದು. ಓಕೆ. ಹಾಗಿದ್ರೆ ಈಗ ಒಂದು ಡೌಟ್ ಬರುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಬೆಡ್ ವೆಟ್ಟಿಂಗ್ ಆಗಿರ್ಬೋದು ಅಥವಾ ಮಕ್ಕಳು ಹಾಸಿಗೆ ಒದ್ದೆ ಮಾಡೋದು, ಇದಕ್ಕೆ ನಾವು ಸೀರಿಯಸ್ ಆಗಿ ಚಿಕಿತ್ಸೆ ಪಡ್ಕೋಬೇಕಾ ಅಂತ? ಯಾಕಂತ ಹೇಳಿದಾಗ ಮನೆಯಲ್ಲಿದ್ದಾಗ ಹಿಂದಿನ ಕಾಲಕ್ಕೆ ನಾವು ಕಂಪೇರ್ ಮಾಡಿದಾಗ ಈಗ ಸ್ವಲ್ಪ ಅವೇರ್ನೆಸ್ ಇರಬಹುದೇನೋ, ಬಟ್ ಹಿಂದೆ ನಾವು ನೋಡಿದಾಗ ಇದಕ್ಕೂ ಹಾಸ್ಪಿಟಲ್ಗೆ ಹೋಗ್ಬೇಕಾ ಅನ್ನುವಂಥ ಒಂದು ಕ್ವಶನ್ ಬರುತ್ತೆ. ಸೊ ಮನೆಯವರೇ ಮಿಸ್ಗೈಡ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅಂತ? ಸೊ ವೆರಿ 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 ವ್ಯಾಲಿಡ್ ಕ್ವೆಶ್ಚನ್ ಆ್ಯಂಡ್ ಭಾಳ ಕಾಮನ್ ಇದೆ. ಏನಾಗತ್ತೆ, ಇದು ಹಳೆ ಕಾಲಿಗೆ ಆಲ್ಮೋಸ್ಟ್ 20-25 ವರ್ಷ ಮೊದಲೇ ಇದು ಬೆಡ್ ವೆಟ್ಟಿಂಗ್ ಸಮಸ್ಯೆಗೆ ಮೆಡಿಕಲ್ ಸೈನ್ಸ್ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಇರಲ್ಲ, ಅಷ್ಟು ರಿಸರ್ಚ್ ಆಗಲಿಲ್ಲ. ಹೊಸ ಮೆಡಿಸಿನ್ ಸಿಗಲ್ಲ ಓಲ್ಡ್ ಟೈಮ್. ಅದರಲ್ಲಿ ನಮ್ದು ಮನೆಗೆ ಸೀನಿಯರ್ ಸಿಟಿಸನ್ಸ್, ಅಜ್ಜಿ ಅವ್ರ ಪ್ರಕಾರ ಓಕೆ ಬಿಡಿ, ಹಾಸ್ಪಿಟಲ್ ಹೋಗುವಾಗ ಅವಶ್ಯಕ ಏನಿಲ್ಲ, ನೋ ನೀಡ್ ಟು ಟೇಕ್ ಟ್ರೀಟ್ಮೆಂಟ್. ಆ್ಯಂಡ್ ದಟ್ ಈಸ್ ನಾಟ್ ಕರೆಕ್ಟ್. ದಿಸ್ ಇಸ್ 2026. ಈಗ ಜಸ್ಟ್ ನಮ್ದು ಆರ್ಟಿಮಿಸ್ 2 ಮೂನ್ಗೆ, ಚಂದ್ರಮಾಗೆ ಒಂದು ಚಕ್ಕರ್ ಮಾಡಿ ವಾಪಸ್ ಬಂದೈತೆ. ಓಕೆ, ಸೊ ಈ ಕಾಲಿಗೆ ಬೆಡ್ ವೆಟ್ಟಿಂಗ್ ಈಸ್ ಡಿಫ್ರೆಂಟ್ ಪ್ರಾಬ್ಲಮ್ ಇದೆ. ನಮ್ದು ರಿಸರ್ಚ್ ಇದೆ, ಮೆಡಿಸಿನ್ ಅವೈಲೇಬಲ್ ಇದೆ ಆ್ಯಂಡ್ ವಿ ಕ್ಯಾನ್ ಕ್ಲಿಯರ್ ಇಟ್. ಸೊ ಸ್ವಲ್ಪ ಮನೆಯಲ್ಲೇ ಸೀನಿಯರ್ ಸಿಟಿಸನ್ಸ್ ಅಜ್ಜಿಗೆ ಅಪ್ಡೇಟ್ ಮಾಡಿಕೊಡಿ. ಈಗ ಅವರ ಕೈಗೆ ಹಳೆ ಕಾಲ ಮೊಬೈಲ್ ಇರಲ್ಲ, ಈಗ ಎಲ್ಲ ಫುಲ್ ಹೈ ಲೆವೆಲ್ ಫೋನ್ಸ್ ಬೇಕೇ ಬೇಕು. ಮೆಡಿಕಲ್ ಸೈನ್ಸ್ ಪ್ರಕಾರ ಅವರು ಅಪ್ಡೇಟ್ ಮಾಡ್ತಾ ಇಲ್ಲ, ಕರೆಕ್ಟ್? ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕೆಲ ಮಕ್ಕಳಿಗೆ ಏನಾಗುತ್ತೆ,
ಲೇಟ್ ಆಗುತ್ತೆ. ಸೊ 14 ಇಯರ್ಸ್ 15 ಇಯರ್ಸ್ 14 ವರ್ಷ 15 ವರ್ಷ 16 ವರ್ಷಕ್ಕೆ ಚಿಕಿತ್ಸೆ ಶುರು ಮಾಡುವಾಗ ಸಮಯ ಆಲ್ರೆಡಿ ತುಂಬ ಲೇಟ್ ಆಗುತ್ತೆ. ಸೊ ದಟ್ ಇಸ್ ನಾಟ್ ಕರೆಕ್ಟ್. ಸೊ ಯಾಕೆ ಹೋಗ್ಬೇಕು ಆಸ್ಪತ್ರೆಗೆ ಅಂತ ಮನೆಯಲ್ಲೇ ಅವ್ರನ್ನ ತಡೆದಿಟ್ಕೊಳ್ಳೋಂಥದ್ದು ತಪ್ಪು ಅಂತ. ಅಬ್ಸಲ್ಯೂಟ್ಲಿ. ಬಟ್ ಆ ಮಿಸ್ಗೈಡ್ ಮನೆಯಿಂದನೇ ಶುರು ಆಗಿರುತ್ತೆ ನೀವು ಹೇಳ್ದಂಗೆ. ಅಂಡ್ ದ ರೀಸನ್ ಈಸ್ ಅವೇರ್ನೆಸ್ ಇಲ್ವಾ. ಹೌದು, ರೈಟ್. ಅದ್ರ ಬಗ್ಗೆ ಅರಿವಿಲ್ಲ. ಸೊ ಇನ್ಫಾರ್ಮೇಷನ್ ಇಲ್ಲ, ಅವೇರ್ನೆಸ್ ಇಲ್ವಾ. ಸೊ ಅದಕ್ಕೋಸ್ಕರ ಈಗ ನಮ್ದು ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಸೊ ಇಫ್ ವಿ ಸ್ಪ್ರೆಡ್ ಅವೇರ್ನೆಸ್ ಮಕ್ಕಳಿಗೆ ಟ್ರೀಟ್ಮೆಂಟ್ ಉಪಲಬ್ಧ ಆಗುತ್ತೆ. ಅದ್ರ ಬಗ್ಗೆ ಎವ್ರಿ ಇಯರ್ ಮೇ ತಿಂಗಳಿಗೆ ವರ್ಲ್ಡ್ ಬೆಡ್ ವೆಟ್ಟಿಂಗ್ ಡೇ ಬರುತ್ತೆ. ಓಕೆ. ಸೊ ಅದಕ್ಕೆ ಅಂತಲೇ ಒಂದು ದಿನವನ್ನ ಮೀಸಲಿಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ವಿಮೆನ್ ಡೇ, ಇಂಟರ್ನ್ಯಾಷನಲ್ ಮೆನ್ ಡೇ, ಎನ್ವೈರನ್ಮೆಂಟ್ ಡೇ, ಎಲ್ಲ ಡೇ ಇದೆ, ದಿವಸ ಅದೇ ಥರ ಒಂದು ವರ್ಲ್ಡ್ ಬೆಡ್ ವೆಟ್ಟಿಂಗ್ ಡೇ ಇದೆ. ಓಕೆ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಓಕೆ. ಈಗ ಕೆಲವು ಮಕ್ಕಳಿಗೆ ಆಲ್ರೆಡಿ ಕಂಟ್ರೋಲಿಗೆ ಬಂದಿದೆ, ಅವ್ರು ಬೆಡ್ ವೆಟ್ಟಿಂಗ್ ಮಾಡ್ತಾ ಇಲ್ಲ, ಮತ್ತೆ ಆ ಮಗುಗೆ ಅಥವಾ ಆ ವ್ಯಕ್ತಿಗೆ ಶುರುವಾಯಿತು ಅಂತ ಹೇಳಿದಾಗ ವರಿ ಮಾಡ್ಬೇಕಾ ಅಂತ. So that we call it as good question, that we call it as secondary bed wetting. ಒಂದು ಪ್ರೈಮರಿ ಬೆಡ್ ವೆಟ್ಟಿಂಗ್. ಪ್ರೈಮರಿ ಬೆಡ್ ವೆಟ್ಟಿಂಗ್ ಅಂದ್ರೆ ಬೈ ಬರ್ತ್ ಇದು ಕಾಯ ಕ್ಲಿಯರ್ ಆಗಲಿಲ್ಲ, ಬಟ್ ಸೆಕೆಂಡ್ರಿ ಬೆಡ್ ವೆಟ್ಟಿಂಗ್ ಇದು ಯೋರ್ ಕ್ವೆಶ್ಚನ್ ಓನ್ಲಿ. ಆ್ಯಂಡ್ ದ್ಯಾಟ್ ವಿ ನೀಡ್ ಟು ಚೆಕ್. ಆ ಥರ ಮಕ್ಕಳಿಗೆ ಸ್ವಲ್ಪ ಸ್ಪೆಷಲ್ ದೊಡ್ಡ ಕಿಡ್ನಿ ಕಾಯ ಇರುತ್ತೆ, ಅದು ಫುಲ್ ಡೀಟೇಲ್ ಕಿಡ್ನಿ ಚೆಕಿಂಗ್ ಮಾಡಬೇಕು. ಕೆಲ ಮಕ್ಕಳಿಗೆ ಕಿಡ್ನಿ ವೀಕ್ ಇದ್ದರೆ ಹಾಗೆ ಬರುತ್ತೆ, ಕೆಲ ಮಕ್ಕಳಿಗೆ ಮೂತ್ರಕೋಶಿಗೆ ನರ ಡ್ಯಾಮೇಜ್ ಇದ್ದರೆ ಹಾಗೆ ಬರುತ್ತೆ, ಕೆಲ ಮಕ್ಕಳಿಗೆ ಸ್ಪೈನ್ ಇದು ಸ್ಪೈನಲ್ ಕಾರ್ಡ್ ನಮ್ಮದು ಮೇರುದಂಡಿಗೆ ಟ್ಯೂಮರ್ ಥರ ಇದ್ದರೆ ಹಾಗೆ ಬರುತ್ತೆ. ಸೊ ದ್ಯಾಟ್ ನೀಡ್ಸ್ ಮೇಜರ್ ಚೆಕಪ್. ಆ ಥರ ಮಕ್ಕಳಿಗೆ ಫುಲ್ ಚೆಕಪ್ ಅವಶ್ಯಕ ಇರುತ್ತೆ. ಓಕೆ. ಇನ್ನು ಅವೇರ್ನೆಸ್ ವಿಚಾರದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ, ಇದು ತಾನಾಗೆ ಸರಿ ಹೋಗ್ಬಿಡುತ್ತೆ ಅಂತ ಯಾಕೆ ಅಂದ್ಕೋಬಾರ್ದು ಅಂತ. ಸೊ ಆಟೋಮೆಟಿಕಲಿ ಸೊ ಐ ಟೆಲ್. ಸೊ ಸ್ವಂತ ಕ್ಲಿಯರ್ ಆಗುತ್ತೆ, ಬಟ್ ಚಾನ್ಸ್ ಎಷ್ಟು 15% ಇದೆ. 15% ಅಂದರೆ ಇವತ್ತು ಸ್ವಲ್ಪ ನನ್ನ ಹತ್ರ 100 ಮಕ್ಕಳಿದೆ, 100 ಮಕ್ಕಳಿಗೆ ಬೆಡ್ ವೆಟ್ಟಿಂಗ್ ಇದೆ. ನೆಕ್ಸ್ಟ್ ಇಯರ್ ಏಪ್ರಿಲ್ 2027ಗೆ 15 ಮಕ್ಕಳಿಗೆ ಸ್ವಂತ ಕಡಿಮೆ ಆಗುತ್ತೆ, ಬಟ್ 85 ಮಕ್ಕಳಿಗೆ ಕಡಿಮೆ ಆಗ್ತಾ ಇಲ್ಲ. ನಾವು ಯಾವ ಪಾಪು 15% ಗ್ರೂಪಿಗೆ ಇರುತ್ತೆ, ಯಾವ ಪಾಪು 85% ಗ್ರೂಪಿಗೆ ಇರುತ್ತೆ ಹೇಳಕ್ಕಾಗಲ್ಲ. ರೈಟ್. ಸೊ ಅದರಲ್ಲಿ ಮೆಡಿಕಲ್ ಸೈನ್ಸ್ ಪ್ರಕಾರ ಎಲ್ಲ ಮಕ್ಕಳಿಗೆ ಆಫ್ಟರ್ 6 ಇಯರ್ಸ್ 6 ವರ್ಷ ಏಜ್ ಆದಮೇಲೆ ಚಿಕಿತ್ಸೆ ಶುರು ಮಾಡಬೇಕು. ಓಕೆ. ಡಾಕ್ಟರ್, ಇದು ಫ್ಯೂಚರಲ್ಲಿ ಸೀರಿಯಸ್ ಪ್ರಾಬ್ಲಮನ್ನು ಉಂಟು ಮಾಡ್ಬೋದಾ ಈಗ ಕೇರ್ಲೆಸ್ ಮಾಡಿದ್ವಿ ಅಂತ ಹೇಳಿದ್ರೆ? ಸೊ ನಾರ್ಮಲಿ ಅಷ್ಟು ಡೇಂಜರ್ ಸಿಚುವೇಶನ್ ಬರಲ್ಲ, ಜೀವನಕ್ಕೆ ಪಾಯ್ತರ ಸ್ಥಿತಿ ಬರಲ್ಲ. ಬಟ್ ಏನಾಗುತ್ತೆ, ದೊಡ್ಡ ವಯಸ್ಸಿಗೆ ಕ್ಲಿಯರ್ ಇಲ್ಲದೆ ಹೋದರೆ ಮೈಂಡ್ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಅಂದರೆ ದೀಸ್ ಚಿಲ್ಡ್ರನ್ ವಿಲ್ ಹ್ಯಾವ್ ಲೋ ಸೋಷಲ್ ಎಸ್ಟೀಮ್, ರೈಟ್. ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಬರುತ್ತೆ, ಸೋಷಲ್ ಇಂಟರಾಕ್ಷನ್ಸ್ ಕಡಿಮೆ ಆಗುತ್ತೆ, ಅವರ ಬಾಡಿ ಪ್ರಕಾರ ಸ್ವಲ್ಪ ಇನ್ಫೀರಿಯರ್ ಆರ್ ಬ್ಯಾಡ್ ಫೀಲಿಂಗ್ಸ್ ಇರುತ್ತೆ. ನನ್ನ ಬಾಡಿಗೆ ಸ್ವಲ್ಪ ವೀಕ್ನೆಸ್ ಇದೆ, ಐ ಆಮ್ ನಾಟ್ ಅನ್ ಏಬಲ್ ಪರ್ಸನ್, ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಸೊ ದ್ಯಾಟ್ ಈಸ್ ಮೋರ್ ಡ್ಯಾಮೇಜಿಂಗ್ ದೆನ್ ದ ರಿಯಲ್ ಪ್ರಾಬ್ಲಮ್. ಅದರಲ್ಲಿ ಇದು ಇಟ್ ಅಫೆಕ್ಟ್ಸ್ ಮೋರ್ ದ ಮೈಂಡ್. ಮೈಂಡ್ ಅಂಡ್ ಕಾನ್ಫಿಡೆನ್ಸ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಓಕೆ. ಸೋಮಾರಿತನದಿಂದ ಬೆಡ್ ವೆಟ್ಟಿಂಗ್ ಮಾಡ್ತಾರೆ, ಹಾಸಿಗೆ ಒದ್ದೆ ಮಾಡ್ತಾರೆ ಮಕ್ಕಳು ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ನಿಜ ಸರ್ ಇದು? ಸೋಮಾರಿತನ ಅಂತ ಹೇಳಿದ್ರೆ ಲೇಜಿನೆಸ್ ಇದೆ, ಅಂದ್ರೆ ವಾಶ್ರೂಮ್ ಹೋಗೋಕೆ ಲೇಜಿನೆಸ್, ಅದಕ್ಕೆ ಹಾಸಿಗೆಯಲ್ಲೇ ಮಾಡ್ಬಿಡ್ತಾರೆ ಅಂತ. ಹೌದು. ಸೊ ಅದು ದಟ್ ಈಸ್ ಆಲ್ಸೋ ರಾಂಗ್. ಸೊ ಏನು ಯಾವ ಇದು ಲೇಜಿನೆಸ್ ಸಂಬಂಧ ಏನಿಲ್ಲ. ಈಗ ನಮ್ದು ಡಿಸ್ಕಷನ್ಗೆ ಕ್ಲಿಯರ್ ಆಯ್ತು. ಅಂದ್ರೆ ಪೇರೆಂಟ್ಸಿಗೆ ಗೊತ್ತಾಗಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ಸೊ ಪೇರೆಂಟ್ಸ್ಗೆ ಏನು ಅರ್ಥ ಆಗುತ್ತೆ, ಇದು ಪಾಪು ಲೇಜಿ ಇದೆ ಅಂಡ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ದು ಮಕ್ಕಳ ಕೈಗೆ ಕೊಡ್ತಾ ಇದ್ವಿ. ಬಟ್ ದಟ್ ಇಸ್ ನಾಟ್ ಕರೆಕ್ಟ್. ಯಾವ ಪಾಪು ಲೇಜಿ ಇಲ್ವಾ, ಅವರಿಗೆ ಸ್ವಲ್ಪ ಲಾಂಗ್ ಸ್ಲೀಪ್ ಬೇಕೇ ಬೇಕು. ಯಾಕೆ ಅವರು ಡಿಸ್ಟರ್ಬೆನ್ಸ್ ಬೇಕು ರಾತ್ರಿಗೆ. ಸೊ ಪೇರೆಂಟ್ಸ್ ಶುಡ್ ನಾಟ್ ಥಿಂಕ್ ಲೈಕ್ ದಟ್. ಯಾವ ಪಾಪು ಲೇಜಿ. ಸೊ ಲೇಜಿನೆಸ್ ಅಥವಾ ಸೋಮಾರಿತನ ಏನು ಕಾರಣ ಆಗೋದಿಲ್ಲ ಅಂತ. ರಾತ್ರಿ ನೀರು ಕುಡಿಸಿದ್ರೆ ಅಲ್ವಾ ಸುಸ್ಸು ಮಾಡೋದು, ರಾತ್ರಿ ನೀರೇ ಕಡಿಮೆ ಕುಡಿಸ್ಬೇಕು ಅಥವಾ ನೀರನ್ನೇ ಕುಡಿಸ್ಬಾರ್ದು ಅಂತ ಅನ್ಕೊಳ್ಳೋದು ಎಷ್ಟು ಸರಿ? ಸೊ ಪಾರ್ಷಲಿ ಕರೆಕ್ಟ್, ಸ್ವಲ್ಪ ಕರೆಕ್ಟ್ ಇದೆ. ಏನರ್ಥ, ಸ್ವಲ್ಪ ಒಂದ್ಸತಿ ನಮ್ದು ಟ್ರೀಟ್ಮೆಂಟ್ ಪ್ಲಾನ್ ಶುರು ಮಾಡಿ ಆದಮೇಲೆ
ರಾತ್ರಿಗೆ ಸ್ವಲ್ಪ ನೀರು ಕಂಟ್ರೋಲ್ ಮಾಡಿದರೆ 10-15% ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಗೆ ಅಸಿಸ್ಟೆನ್ಸ್ ಬರುತ್ತೆ. ಏನರ್ಥ, ನಮ್ದು ರಾತ್ರಿಗೆ ಯೂರಿನ್ ಡೆವಲಪ್ಮೆಂಟ್ ಹೆಂಗೆ ಬರುತ್ತೆ, ಅದರ ಬೇಸ್ ಏನು, ನೀರು. ಸೊ ರಾತ್ರಿಗೆ ನೀರು, ಸ್ಪೈಸಿ ಫುಡ್, ಐಸ್ ಕ್ರೀಮ್, ಕೋಲ್ಡ್ ಡ್ರಿಂಕ್, ಬಿಫೋರ್ ಸ್ಲೀಪಿಂಗ್ ಟೀ, ಕಾಫಿ ಏನಾದರೂ ಕುಡಿದ್ರೆ ಏನಾಗುತ್ತೆ, ರಾತ್ರಿಗೆ ಯೂರಿನ್ ಜಾಸ್ತಿ ಡೆವಲಪ್ ಆಗುತ್ತೆ. ಸೊ ಆಫ್ಟರ್ 8 PM, ಡಿನ್ನರ್ ಟೈಮ್ 8 PM, ಆಫ್ಟರ್ ಡಿನ್ನರ್ ವಾಟರ್ ಶುಡ್ ಬಿ ಕಂಟ್ರೋಲ್, ನೀರು ಕಂಟ್ರೋಲ್. ಓಕೆ. ಯಾಕಂತ ಹೇಳಿದ್ರೆ ಈ ವಿಚಾರದ ಬಗ್ಗೆ ಸತ್ಯ ಎಷ್ಟಿದೆಯೋ ಸುಳ್ಳು ಯಾವುದು ಅನ್ನೋದನ್ನ ಕೂಡ ನಾವು ಅಂದ್ರೆ ಮಿತ್ಸ್ ಯಾವುದು ಟ್ರೂತ್ ಯಾವುದು ಅನ್ನೋದನ್ನ ಕೂಡ ಆಡಿಯನ್ಸ್ಗೆ ತಿಳಿಸ್ಬೇಕಾಗತ್ತೆ. ಸೊ ಕಾಮನ್ ಆಗಿ ಜನರಲ್ಲಿರುವಂತಹ ತಪ್ಪು ಕಲ್ಪನೆಗಳು ಏನು ಅನ್ನೋದನ್ನ ಕೂಡ ಹೇಳಬೇಕಾಗತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಬೈದ್ರೆ ಅಥವಾ ಅವರಿಗೆ ಜೋರ್ ಮಾಡಿದ್ರೆ, ಗದರಿಸಿದ್ರೆ ಆ ಟೈಮಲ್ಲಿ ಬೆಡ್ ವೆಟ್ಟಿಂಗ್ ಮಾಡ್ಕೋತಾರೆ ಅನ್ನುವಂಥದ್ದು ಸರಿನಾ ಡಾಕ್ಟರ್? ಅದರಲ್ಲಿ ಏನು ಅಷ್ಟು ಕನೆಕ್ಷನ್ ಏನಿಲ್ಲ. ಮೆಡಿಕಲ್ ಸೈನ್ಸ್ ಪ್ರಕಾರ ಅವರು ಭಯ ಆಗಿ ಸುಸು ಮಾಡ್ಕೋತಾರೆ ಅಥವಾ ಬೆಡ್ ವೆಟ್ಟಿಂಗ್ ಮಾಡ್ಕೋತಾರೆ. ಕಂಪ್ಲೀಟ್ಲಿ ನೋ ಕನೆಕ್ಷನ್, ಆ ಥರ ಏನು ಕನೆಕ್ಷನ್. ಓಕೆ. ಇನ್ನೊಂದೇನು ಅಂತ ಹೇಳಿದ್ರೆ, ನೀನ್ ಹಾಸಿಗೆ ಒದ್ದೆ ಮಾಡ್ತೀಯ ಅಂತ ರಿಲೇಟಿವ್ಸ್ ಮುಂದೆ ಆಡ್ಕೊಳ್ಳೋದು, ಲೈಕ್ ಮನೆಗೆ ಯಾರಾದ್ರೂ ಬಂದಾಗ ಅವ್ರ ಮುಂದೆ ಹೇಳೋದು, ಓಕೆ ಹಂಗಾದ್ರೂ ಆ ಮಗು ಸರಿ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಅದು ಮಗುವಿನ ಮೇಲೆ ಹೇಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬಹುದು? ಬಹಳ ನೆಗೆಟಿವ್ ಇಂಪ್ಯಾಕ್ಟ್ ಬರುತ್ತೆ. ಮಕ್ಕಳು ಬೇಜಾರಾಗುತ್ತೆ, ಅವರು ಸೋಷಿಯಲಿ ವಿಡ್ರಾನ್ ಆಗುತ್ತೆ, ಅಷ್ಟು ಇಂಟ್ರಾಕ್ಷನ್ ಬರಲ್ಲ, ಕಂಪ್ಯಾರಿಸನ್ ಬರುತ್ತೆ. ಅವರ ಆ ಥರ ಕಸನ್ ಬ್ರದರ್ ಸಿಸ್ಟರ್ ಜೊತೆಗೆ ಸ್ಟ್ರಾಂಗ್ ಫೀಲಿಂಗ್ಸ್ ಅಷ್ಟೇ ಇರಲ್ಲ, ಬಿಕಾಸ್ ಕಂಪ್ಯಾರಿಸನ್ ಇರುತ್ತೆ. ಸೊ ಪೇರೆಂಟ್ಸ್ ಶುಡ್ ನಾಟ್ ಡೂ ದ್ಯಾಟ್. ಬಿಕಾಸ್ ಇದು ಮಗು ತಪ್ಪೇನಿಲ್ಲ, ಅವರ ಮೂತ್ರಕೋಶ ಚಿಕ್ಕಿದ್ರೆ ಅವರು ತಪ್ಪೇನಿಲ್ಲ. ಓಕೆ. ಇದನ್ನ ಬಿಟ್ಟು ಬೇರೆ ಯಾವೆಲ್ಲ ಕಾಮನ್ ಮಿಸ್ಟೇಕ್ಸ್ ಅನ್ನ ಪೇರೆಂಟ್ಸ್ ಮಾಡ್ತಾರೆ? ಒಂದ್ ಮಗು ಬೆಡ್ ವೆಟ್ಟಿಂಗ್ ಮಾಡ್ತಾ ಇದೆ, 6 ವರ್ಷ ಆದ್ರೂ ಕೂಡ ಹಾಸಿಗೆ ಒದ್ದೆ ಮಾಡ್ತಾ ಇದೆ ಅಂದಾಗ ಬೇರೆ ಏನಾದ್ರೂ ಪೇರೆಂಟ್ಸ್ ಮಾಡುವಂತ ಕಾಮನ್ ಮಿಸ್ಟೇಕ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಗೊತ್ತಿದೆಯಾ ಸರ್? ಸೊ ಒನ್ ಕಾಮನ್ ಮಿಸ್ಟೇಕ್ ಇಸ್ ಅಲಾರಮ್. ಸೊ ಕೆಲ ತಂದೆ ತಾಯಿ ಏನು ಮಾಡ್ತಾ ಇದ್ವಿ, ರಾತ್ರಿಗೆ 2 hours ಅಲಾರಮ್ ಸೆಟ್ ಮಾಡ್ತಾ ಇದ್ವಿ. ಸೊ 12 ಗಂಟೆ, 2 ಗಂಟೆ, 4 ಗಂಟೆ ಆ್ಯಂಡ್ ಅಲಾರಮ್ ಸೆಟ್ ಮಾಡಿದರೆ ಅವರ ಏನು ವಿಚಾರ ಇರುತ್ತೆ, ಓಕೆ ಅಲಾರಮ್ ಸೆಟ್ ಮಾಡಿದರೆ ಮಕ್ಕಳಿಗೆ ಸ್ವಂತ 2 hours ಯೂರಿನ್ ಹೋಗುವಾಗ ಹ್ಯಾಬಿಟ್ ಬರುತ್ತೆ. ಬಟ್ ಆ ಥರ ಹ್ಯಾಬಿಟ್ ಅಲಾರಮ್ ಸೌಂಡ್ಗೆ ಎದ್ದು ಅವರು ಹೋಗಿ ಬಟ್ ಅವರ ಆ ಥರ ಹ್ಯಾಬಿಟ್ ಬರಲ್ಲ. ನೋ, ರೈಟ್, ಇಟ್ ಫೇಲ್ಸ್. ಅಂಡ್ ಕೆಲ ಮಕ್ಕಳಿಗೆ ಇದು ಬಟ್ ಅವರಿಗೆ ಅದು ಹೋಗ್ತಾ ಇದೆ, ಯೂರಿನ್ ಪಾಸ್ ಆಗ್ತಿದೆ ಅನ್ನೋದೇ ಗೊತ್ತಿರೋದಿಲ್ಲ ಅಲ್ವಾ? ಅಂದ್ರೆ ಲೈಕ್ ನಿದ್ದೆಯಲ್ಲಿ ಇರ್ತಾರೆ, ಅನೋಯಿಂಗ್ಲಿ ಹೋಗ್ತಾ ಇರುತ್ತೆ, ಅನ್ಕಂಟ್ರೋಲ್ಡ್ ಆಗಿರುತ್ತೆ. ಅಬ್ಸಲ್ಯೂಟ್ಲಿ. ಸೊ ಅಲಾರಮ್ ಬಹಳ ಕಾಮನ್ ಇದೆ. ಅಂಡ್ ತಂದೆ ತಾಯಿ ಸ್ವಂತ ಅಲಾರಮ್ ಶುರು ಮಾಡ್ತಾ ಇದ್ವಿ, ಬಟ್ ಅಲಾರಮ್ ಸಕ್ಸಸ್ ಕೊಡಲ್ಲ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಡ್ ವೇಟಿಂಗ್ ಅಥವಾ ಮಕ್ಕಳು ಹಾಸಿಗೆ ಒದ್ದೆ ಮಾಡೋದ್ರ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಟು ಬಿ ಹಾನೆಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ಇದು ಈ ಥರ ಸಮಸ್ಯೆ ಇರಬಹುದು ಅನ್ನುವಂಥದ್ದು ನನಗೂ ಗೊತ್ತಿರಲಿಲ್ಲ. ಸೊ ನಮಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗೆ ಆಯಿತು. ಸೊ ಆಡಿಯನ್ಸಿಗೂ ಸ್ಪೆಷಲಿ ಪೇರೆಂಟ್ಸಿಗೆ ಈ ವಿಚಾರ ಗೊತ್ತಿರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಏನು ಮಾಡೋದಕ್ಕಾಗೋದಿಲ್ಲ, ಬಟ್ ಪೇರೆಂಟ್ಸ್ ಮಕ್ಕಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು, ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು, ಅವ್ರನ್ನ ಇನ್ನೂ ಸ್ಟ್ರಾಂಗ್ ಮಾಡಬೇಕು, ಭಯ ಪಡಬೇಡ ಏನೂ ಆಗಲ್ಲ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಮುಂದೆ ಅವ್ರದ್ದು ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಯಾವೆಲ್ಲ ಕಾರಣಗಳಿದ್ದಾವೆ, ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಹೇಗೆ ಕೇರ್ ತಗೋಬೇಕು, ಎಲ್ಲ ವಿಚಾರದ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಡ್ ವೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.